Welcome back to the class. Welcome to Digital Learning, Department of Collegiate Education. This is Mamta, Assistant Professor in Department of Commerce. In today's class, we are going to study which are the steps in financial planning. Okay, the quote of the day, as you have heard this quote, hard work is like a staircase and luck is like a lift. Sometimes lift may fail, but stairs will always take you at the top. Have a successful life, my dear students. Okay, and what is the objective of the learning? To understand the various steps involved in the financial planning. And what is the outcome of this session? The students will able to understand the various steps involved in the financial planning. Okay, now let us know step by step which are the steps in financial planning. The first step in financial planning is estimating the capital requirements. The second step is determination of the form and proportionate amount of securities to be issued. And next, setting the financial objectives. The fourth step is formulation of the financial policies. The last step is formulation of the financial procedure. Now let's know the explanation of these steps one by one. Which is the first step of financial planning? Which is the first step? The first step is estimating the capital requirements. ಈಗ ಒಂದು ಫಿನಾನ್ಷಿಯಲ್ ಪ್ಲ್ಯಾನ್ನ ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ನ ಫ್ರೇಮ್ ಮಾಡಬೇಕು. ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ನ ಫ್ರೇಮ್ ಮಾಡೋದಕ್ಕೆ ಏನೆಲ್ಲ ಎಸೆನ್ಷಿಯಲ್ಸ್ ಅಂತ ಅಂದ್ಬಿಟ್ಟು ನಾವು ಪ್ರೀವಿಯಸ್ ವಿಡಿಯೋಯಿಂದ ತಿಳ್ಕೊಂಡಿದ್ವಿ. ಈಗ ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನ್ನ ಎಸೆನ್ಷಿಯಲ್ಸ್ನೆಲ್ಲ ತಿಳ್ಕೊಂಡು ನಾವಿವಾಗ ಏನು ಮಾಡಬೇಕು, ಯಾವ್ಯಾವ ಸ್ಟೆಪ್ಸ್ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು? ಎಸ್ಟಿಮೇಟಿಂಗ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಫಸ್ಟ್ ನಾವು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ ತಕ್ಷಣಕ್ಕೆ ಫಸ್ಟ್ ನಾವೇನು ಮಾಡಬೇಕಾಗತ್ತೆ, ಎಷ್ಟು ಕ್ಯಾಪಿಟಲ್ ಬೇಕು ಅಂತಲೇ ತಾನೇ ಫಸ್ಟ್ ನಾವು ಯೋಚನೆ ಮಾಡೋದು. ಹಂಗಾಗಿ ದ ಫಸ್ಟ್ ಸ್ಟೆಪ್ ಈಸ್ ಎಸ್ಟಿಮೇಟಿಂಗ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಏನಕ್ಕೆ ಬೇಕಾಗತ್ತೆ ನಮಗೆ ಕ್ಯಾಪಿಟಲ್? The cost of fixed assets like land, building, plant, machinery, furniture, fittings required to be acquired. ಈಗ ನಾವು ಫಂಡ್ಸ್ ಬೇಕು. ಏನಕ್ಕೆ ಬೇಕು ಫಂಡ್ಸು? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಪರ್ಚೇಸ್ ಮಾಡಬೇಕಾ ಅಥವಾ ಲೀಸ್ ಬೇಕಾ? ಲೀಸ್ಗಾದರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಪರ್ಚೇಸ್ ಮಾಡೋದಕ್ಕಾದರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಎಷ್ಟು ಅಮೌಂಟ್ ಬೇಕು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ಗೆ ಎಷ್ಟು ಅಮೌಂಟ್ ಬೇಕಾಗತ್ತೆ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡ್ತೀವಿ. ಬರೀ ನಮಗೆ ಕೆಲವೊಂದು ಸತಿ ಫಿಕ್ಸೆಡ್ ಅಸೆಟ್ಸ್ ಇದ್ದರೆ ಸಾಕಾಗಲ್ಲ, ಕೆಲವೊಂದು ಸತಿ ಟ್ಯಾಂಜಿಬಲ್ ಅಸೆಟ್ಸ್ ಜೊತೆಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ನೂ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಈ ಥರ ಏನಾದರೂ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಪರ್ಚೇಸ್ ಮಾಡೋದಾದರೆ, ಪೇಟೆಂಟ್ಸ್ ಅಥವಾ ಗುಡ್ವಿಲ್ನ ನಾವು ಪರ್ಚೇಸ್ ಮಾಡೋದಾದರೆ ಅದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತಲೂ ಎಸ್ಟಿಮೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಅಮೌಂಟ್ ರಿಕ್ವೈರ್ಡ್ ಟು ಬಿ ಇನ್ವೆಸ್ಟೆಡ್ ಇನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ಗೆ ಎಷ್ಟು ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಸ್ಟಾಕ್ಗೆಲ್ಲ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದಕ್ಕೆ ಎಲ್ಲನೂ ಎಷ್ಟು ಅಮೌಂಟ್ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ದ ಕಾಸ್ಟ್ ಆಫ್ ಪ್ರಮೋಷನ್. ನಾವು ಒಂದು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಿದ್ರೇ ಸಾಕಾಗಲ್ಲ, ನಾವು ಅದನ್ನು ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ನಮಗೆ ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೆ. ಹಂಗಾಗಿ ಎಷ್ಟು ಕಾಸ್ಟ್ ಆಫ್ ಪ್ರಮೋಷನ್ಗೆ ಬೇಕಾಗತ್ತೆ. ಇದ್ರ ಜೊತೆಗೆ ಕಾಸ್ಟ್ ಆಫ್ ಪ್ರಮೋಷನ್ ಅಂತ ಅಂದರೆ ದ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ ಟು ಬಿ ಇನ್ಕರ್ಡ್ ಆನ್ ದ ಪ್ರಮೋಷನ್ ಆಫ್ ಕನ್ಸರ್ನ್ ಲೈಕ್ ರಿಜಿಸ್ಟ್ರೇಷನ್ ಚಾರ್ಜಸ್, ಸ್ಟ್ಯಾಂಪ್ ಡ್ಯೂಟಿ, ಲೀಗಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರೊಮೋಟರ್ಸ್ ರೆಮ್ಯುನರೇಷನ್. ಅಂದರೆ ಒಂದು ಕಂಪನಿನ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೋಸ್ಕರ ಅಥವಾ ಸ್ಟ್ಯಾಂಪ್ ಡ್ಯೂಟಿಗೆ ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಮೋಟರ್ಸ್ಗೆ ರೆಮ್ಯುನರೇಷನ್ ಕೊಡೋದಕ್ಕೆ ನಮ್ಗೆ ಎಷ್ಟು ಅಮೌಂಟ್ ಬೇಕಾಗತ್ತೆ ಅಂತಲೂ ಎಸ್ಟಿಮೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ಲಿ ದ ಕಾಸ್ಟ್ ಆಫ್ ಫಿನಾನ್ಸಿಂಗ್. Cost of financing means the amount of expenses to be incurred on the
ಪ್ರಿಂಟಿಂಗ್ ಆಫ್ ಪ್ರಾಸ್ಪೆಕ್ಟಸ್ನ ಪ್ರಿಂಟ್ ಮಾಡೋದಕ್ಕೆ, ಶೇರ್ ಅಪ್ಲಿಕೇಶನ್ ಫಾರ್ಮ್ಸ್ನ ಪ್ರಿಂಟ್ ಮಾಡೋದಕ್ಕೆ, ಅಂಡರ್ ರೈಟರ್ಸ್ ಕಮಿಷನ್ ಅಥವಾ ಅಂಡರ್ ರೈಟರ್ಸ್ಗೆ ಎಷ್ಟು ನಾವು ಬ್ರೋಕರೇಜ್ನ ಕೊಡಬೇಕಾಗತ್ತೆ, ಈ ಎಲ್ಲ ಕಾಸ್ಟನ್ನು ಸೇರಿಸಿ ಟೋಟಲ್ ನಮಗೆ ಎಷ್ಟು ಕ್ಯಾಪಿಟಲ್ನ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಫಸ್ಟು ನಾವು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ಏನು ಫಸ್ಟ್ ಸ್ಟೆಪ್ ಏನು? ಎಸ್ಟಿಮೇಟಿಂಗ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ನಮಗೆ ಟೋಟಲ್ ಎಷ್ಟು ಕ್ಯಾಪಿಟಲ್ನ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ದಿ ಅಮೌಂಟ್ ಆಫ್ ಕ್ಯಾಪಿಟಲ್ ಎಸ್ಟಿಮೇಟೆಡ್ ಬೈ ಎ ಕನ್ಸರ್ ಇಟ್ ಶುಡ್ ನಾಟ್ ನೈದರ್ ಬಿ ಟೂ ಹೈ ನಾರ್ ಬಿ ಟೂ ಲೋ ಅಂತ ಹೇಳ್ತಾರೆ. ನಮಗೆ ಕ್ಯಾಪಿಟಲು ತುಂಬ ಜಾಸ್ತಿ ಆದ್ರೂ ಪ್ರಾಬ್ಲಮೇ. ಯಾಕೆ ಜಾಸ್ತಿ ಆದರೆ ಪ್ರಾಬ್ಲಮ್ಮು? ನಾವು ಜಾಸ್ತಿ ಅಮೌಂಟನ್ನು ಬೇರೆ ಸೋರ್ಸಸ್ಸಿಂದ ಎಲ್ಲ ಕಲೆಕ್ಟ್ ಮಾಡಿರ್ತೀವಿ. ಆ ಒಂದು ಕ್ಯಾಪಿಟಲ್ಗೆ ಕಾಸ್ಟ್ ಅನ್ನೋದು ಇನ್ಕರ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಪಿಟಲ್ ಜಾಸ್ತಿ ಆದ್ರೂ ನಮಗೆ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಕಡಿಮೆ ಆಯಿತು ಅಂತ ಅಂದ್ರೂ ನಮ್ಗೆ ಅದರಿಂದ ಪ್ರಾಬ್ಲಮೇ. ಇರೋವಂಥ ಒಂದು ಬೆನಿಫಿಟ್ಸ್ನ ನಾವು ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳಕ್ಕಾಗಲ್ಲ, ವರ್ಕು ಇನ್ ಟೈಮ್ಗೆ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಎಷ್ಟು ಕ್ಯಾಪಿಟಲ್ ಬೇಕು ಅಂತ ಎಕ್ಸಾಕ್ಟಾಗಿ ನಾವು ಎಸ್ಟಿಮೇಟ್ ಮಾಡಬೇಕು ಅನ್ನೋಂಥದ್ದು ಫಸ್ಟ್ ಸ್ಟೆಪ್ ಇನ್ ಫ್ರೇಮಿಂಗ್ ದ ಫಿನಾನ್ಷಿಯಲ್ ಪ್ಲ್ಯಾನ್. Now let us know which is the second step of financial planning. The second step of financial planning is determination of the form and proportionate amount of securities to be issued. That is determining the debt equity ratio. ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಿದ್ವಿ, ಎಷ್ಟು ಬೇಕು, ಫಿಕ್ಸೆಡ್ ಅಸೆಟ್ಸ್ಗೆ ಎಷ್ಟು, ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಎಷ್ಟು, ಪ್ರಮೋಷನ್ಗೆ ಎಷ್ಟು ಬೇಕಾಗತ್ತೆ, ಫಿನಾನ್ಸಿಂಗಿಗೆ ಎಷ್ಟು ಬೇಕಾಗತ್ತೆ ಅನ್ನೋದೆಲ್ಲ ಎಸ್ಟಿಮೇಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ 10 lakh rupees ಬೇಕು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ದೀವಿ. ಈಗ ಬೇಕಾಗಿರೋಂಥ 10 lakh rupees ಬೇಕು ಅಂತ ಎಸ್ಟಿಮೇಟ್ ಮಾಡೋದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನು, ಬೇಕಾಗಿರೋಂಥ 10 lakh rupeesನ ಯಾವ ಸೋರ್ಸಿಂದ ರೈಸ್ ಮಾಡೋಣ, ಯಾವ ಸೋರ್ಸಿಂದ ರೈಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಬರುತ್ತೆ, ಕಂಪನಿಗೆ ಬೆನಿಫಿಟ್ ಆಗುತ್ತೆ ಅಂತ ಯೋಚನೆ ಮಾಡೋಂಥದ್ದು ಸೆಕೆಂಡ್ ಸ್ಟೆಪ್. ಅಂದರೆ ಡೆಟ್ಟಿಂದ, ಅಂದರೆ ಡಿಬೆಂಚರ್ಸಿಂದ ಎಷ್ಟು ಫಂಡ್ಸ್ನ ರೈಸ್ ಮಾಡ್ಬೋದು, 5 lakh rupeesನ ರೈಸ್ ಮಾಡ್ಬೋದಾ, ಈಕ್ವಿಟಿ ಶೇರ್ಸಿಂದ ಎಷ್ಟು ರೈಸ್ ಮಾಡ್ಬೋದು, 5 lakh rupeesನ ಈಕ್ವಿಟಿಯಿಂದ ರೈಸ್ ಮಾಡ್ಬೋದಾ, ಅಥವಾ 7.5 lakh rupeesನ ಈಕ್ವಿಟಿಯಿಂದ ರೈಸ್ ಮಾಡಿ 2.5 lakh rupeesನ ಡೆಟ್ಟಿಂದ ರೈಸ್ ಮಾಡ್ಬೋದಾ, ಯಾವುದು ಬೆಸ್ಟ್ ಪ್ಲ್ಯಾನ್ ಆಗತ್ತೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡಬೇಕಾಗತ್ತೆ, ಡಿಸೈಡ್ ಮಾಡಬೇಕಾಗತ್ತೆ. ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್ ಇನ್ ಫಾರ್ಮಿಂಗ್ ದ ಫಿನಾನ್ಷಿಯಲ್ ಪ್ಲ್ಯಾನ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಬೇಕಾಗಿರೋಂಥ ಫಂಡ್ಸನ್ನು ಯಾವ ಸೋರ್ಸಸ್ಸಿಂದ ರೈಸ್ ಮಾಡಬೇಕು ಅನ್ನೋಂಥದ್ದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಸ್ಟೆಪ್ ಈಸ್, ದ ಥರ್ಡ್ ಸ್ಟೆಪ್ ಈಸ್ ಸೆಟ್ಟಿಂಗ್ ದ ಫಿನಾನ್ಷಿಯಲ್ ಆಬ್ಜೆಕ್ಟಿವ್ಸ್. ನಾವು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಫಿನಾನ್ಷಿಯಲ್ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದು ಫಿನಾನ್ಷಿಯಲ್ ಆಬ್ಜೆಕ್ಟಿವ್ಸ್ನಲ್ಲಿ 2 ಥರ ಇದೆ. ದ ಫಸ್ಟ್ ಟೈಪ್ ಈಸ್ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ಫಿನಾನ್ಷಿಯಲ್ ಮ್ಯಾನೇಜರ್ ಏನು ಮಾಡಬೇಕಾಗತ್ತೆ, ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ನಮಗೆ ಒಂದು ಗೋಲ್ ಅಥವಾ ಆಬ್ಜೆಕ್ಟಿವ್ ಅಂತ ಅನ್ನೋದು ಇದ್ದೇ ಇರುತ್ತೆ. ಅದೇ ಥರನೇ ಫಿನಾನ್ಷಿಯಲ್ ಪ್ಲ್ಯಾನ್ನ ಫ್ರೇಮ್ ಮಾಡುವಾಗ್ಲೂ ನಾವು ಒಂದು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂತಲೂ ಇಟ್ಕೊಳ್ತೀವಿ ಮತ್ತು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂತಲೂ ಇಟ್ಕೊಳ್ತೀವಿ. ಏನು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂತ ಅಂದರೆ, ದ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಇಲ್ಲಿ ನಮ್ಮ ಓವರಾಲ್ ಆರ್ಗನೈಸೇಷನಲ್ಲಿ ಯಾವತ್ತೂ ಲಿಕ್ವಿಡಿಟಿಗೆ ಪ್ರಾಬ್ಲಮ್ ಆಗಬಾರ್ದು ಮತ್ತು ಸಾಲ್ವೆನ್ಸಿಗೆ ಯಾವುದೇ ರೀತಿಯಾದ ಅಫೆಕ್ಟು ಆಗಬಾರ್ದು ಅಂತ ಅನ್ನೋಂಥ ಆಬ್ಜೆಕ್ಟಿವ್ ಇದ್ದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಅಂತ ಅಂತೀವಿ. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಏನು ಅಂತ ಅಂದರೆ, ದಟ್ ಈಸ್ ಟು ಯೂಸ್ ದ ಕ್ಯಾಪಿಟಲ್ ಇನ್ ಕರೆಕ್ಟ್ ಪ್ರಪೋರ್ಷನ್ ಆ್ಯಂಡ್ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಅವೈಲಬಲ್ ರಿಸೋರ್ಸಸ್. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅಂತ ಅಂದರೆ ಕರೆಕ್ಟ್ ಪ್ರೊಪೋರ್ಷನಲ್ಲಿ ಫಂಡ್ಸನ್ನು ರೈಸ್ ಮಾಡಿ ಆ ಇರೋಂಥ ಕ್ಯಾಪಿಟಲ್ ರಿಸೋರ್ಸಸ್ನ ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಬೇಕು. ನಾವು ಇವಾಗಲೇ ಗೊತ್ತಿದೆ, ನಮಗೆ ಫಂಡ್ಸು ಜಾಸ್ತಿ ಇತ್ತು ಅಂತ ಅಂದಿದ ತಕ್ಷಣಕ್ಕೇ ಆ ಫರ್ಮು ಸಕ್ಸಸ್ ಆಗುತ್ತೆ ಅಂತ ಹೇಳಲ್ಲ. ಆ ಒಂದು ಆರ್ಗನೈಸೇಷನು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಿದಾಗ ಮಾತ್ರ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು. ಇಲ್ಲೂ ಅಷ್ಟೇ, ಕ್ಯಾಪಿಟಲ್ ಇದ್ದಿದ್ದ ತಕ್ಷಣಕ್ಕೇ ನಾವು ಸಕ್ಸಸ್ ಆದ್ವಿ ಅಂತಲ್ಲ, ಕ್ಯಾಪಿಟಲ್ ಇರೋಂಥ ಕ್ಯಾಪಿಟಲ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕು. ಇದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಆಗಿರುತ್ತೆ. ಕರೆಕ್ಟಾಗಿ ಉಪಯೋಗಿಸ್ಕೊಂಡಾಗ ಮಾತ್ರ ನಮಗೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗುತ್ತೆ, ನಮಗೆ ಕಾಸ್ಟು ಮಿನಿಮೈಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಥರ್ಡ್ ಸ್ಟೆಪ್ ಯಾವುದು, ಸೆಟ್ಟಿಂಗ್ ದ ಫಿನಾನ್ಷಿಯಲ್ ಆಬ್ಜೆಕ್ಟಿವ್, ದಟ್ ಈಸ್ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ನಲ್ಲಿ ಯಾವುದೇ ರೀತಿಯಾದ ಲಿಕ್ವಿಡಿಟಿಗೆ ಅಥವಾ ಸಾಲ್ವೆನ್ಸಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್. ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅಂದರೆ ಏನು ಅಂದರೆ, ಇರೋಂಥ ಕ್ಯಾಪಿಟಲ್ನ
ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಅನ್ನೋಂಥದ್ದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಆಗುತ್ತೆ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಫಾರ್ಮುಲೇಷನ್ ಆಫ್ ದ ಫಿನಾನ್ಷಿಯಲ್ ಪಾಲಿಸೀಸ್. ಏನು ಪಾಲಿಸೀಸ್ ಅಂತ ಅಂದರೆ ಇಟ್ ಈಸ್ ಎ ಫ್ರೇಮ್ ವರ್ಕ್, ಇಟ್ ಈಸ್ ಎ ಗೈಡ್ಲೈನ್ಸ್. ಇವಾಗ ಒಂದೊಂದು ಆರ್ಗನೈಸೇಷನಲ್ಲಿ ಪಾಲಿಸೀಸ್ನ ಮಾಡ್ಕೊಂಡಿರ್ತಾರೆ. ಏನು ಪಾಲಿಸಿ ಮಾಡ್ಕೊಂಡಿರ್ತಾರೆ? ನಾವು ಕ್ಯಾಶಿಗೆ ಮಾತ್ರ ಗೂಡ್ಸ್ನ ಸೇಲ್ ಮಾಡ್ತೀವಿ, ಕ್ರೆಡಿಟ್ಗೆ ಸೇಲ್ ಮಾಡಲ್ಲ ಅನ್ನೋಂಥದ್ದು ಕೆಲವೊಂದು ಆರ್ಗನೈಸೇಷನ್ ಪಾಲಿಸಿ ಆಗಿರುತ್ತೆ. ಕೆಲವೊಂದು ಆರ್ಗನೈಸೇಷನಲ್ಲಿ ನಾವು 60 ಇಯರ್ಸ್ಗಿಂತ ಎಬೋವ್ ಇರೋಂಥವ್ರನ್ನ ಅಥವಾ 16 ಇಯರ್ಸ್ಗಿಂತ ಬಿಲೋ ಇರೋಂಥ ಪರ್ಸನ್ಸ್ನ ಅಪಾಯಿಂಟ್ ಮಾಡ್ಕೊಳಲ್ಲ ಅನ್ನೋಂಥದ್ದು ಕೆಲವೊಂದು ಆರ್ಗನೈಸೇಷನ್ ಪಾಲಿಸೀಸ್ ಆಗಿರುತ್ತೆ. ಪಾಲಿಸೀಸ್ ಅಂದರೆ ಏನು? ಇಟ್ ಈಸ್ ದ ಗೈಡ್ಲೈನ್ಸ್, ಇಟ್ ಈಸ್ ದ ರೂಲ್ಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಥರ ಇಲ್ಲೇನು ಮಾಡಬೇಕಾದ್ರೆ ಫಿನಾನ್ಷಿಯಲ್ ಪ್ಲ್ಯಾನ್ ಮಾಡುವಾಗ ಫಿನಾನ್ಷಿಯಲ್ ಪಾಲಿಸೀಸ್ನು ಫ್ರೇಮ್ ಮಾಡಬೇಕಾಗತ್ತೆ. ಏನು ಪಾಲಿಸಿ, ಯಾವುದ್ರ ರಿಲೇಟೆಡ್ ಪಾಲಿಸೀಸ್ನ ಫ್ರೇಮ್ ಮಾಡಬೇಕಾಗತ್ತೆ ಅಂದರೆ ಪಾಲಿಸಿ ರಿಗಾರ್ಡಿಂಗ್ ದ ಸೈಜ್ ಆಫ್ ಕ್ಯಾಪಿಟಲೈಸೇಷನ್, ಅಂದರೆ ನಮ್ಮ ಆರ್ಗನೈಸೇಷನಲ್ಲಿ ಯಾವ ಸೋರ್ಸಿಂದ ನಾವು ರೈಸ್ ಮಾಡ್ತೀವಿ ಅನ್ನೋದು ರಿಲೇಟೆಡ್ ಪಾಲಿಸೀಸ್ ಆಗಿರ್ಬೋದು. ಪಾಲಿಸೀಸ್ ಗವರ್ನಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್, ಓವರ್ ಆಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಏನೇನು ಪಾಲಿಸೀಸ್ ಇದೆ ಅನ್ನೋದು ಇದೇ ಸ್ಟೇಜ್ನಲ್ಲೇ ಫ್ರೇಮ್ ಮಾಡ್ಕೊಂಡಿರ್ತಾರೆ. ಪಾಲಿಸೀಸ್ ರಿಗಾರ್ಡಿಂಗ್ ದ ಕಲೆಕ್ಷನ್ ಆ್ಯಂಡ್ ಕ್ರೆಡಿಟ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದೊಂದು ಆರ್ಗನೈಸೇಷನ್ನು ಸಾಲಕ್ಕೂ ಗೂಡ್ಸ್ನ ಸೇಲ್ ಮಾಡ್ತಾ ಇರ್ತಾರೆ. ಸಾಲ ಕೊಟ್ಟ ಎಷ್ಟು ದಿನದೊಳಗಡೆ ಅದು ಕೊಟ್ಟಿರೋಂಥ ಸಾಲನ ದುಡ್ಡನ್ನ ವಾಪಸ್ ಕಲೆಕ್ಟ್ ಮಾಡ್ಕೊತಾರೆ ಅನ್ನೋದು ರಿಲೇಟೆಡ್ ಪಾಲಿಸಿ ಆಗಿರ್ಬೋದು. ನೆಕ್ಸ್ಟ್ ಡಿವಿಡೆಂಡ್ ಪಾಲಿಸಿ ಅಂತಾರೆ. ಡಿವಿಡೆಂಡ್ ಪಾಲಿಸಿ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇಯರ್ ಎಂಡಿಂಗ್ನಲ್ಲಿ ಏನು ಮಾಡ್ಬೋದು, ಬಂದಿರೋಂಥ ಪ್ರಾಫಿಟ್ನಲ್ಲಿ ಎಷ್ಟು ಪರ್ಸೆಂಟನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು, ಎಷ್ಟು ಪರ್ಸೆಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅದು ರಿಲೇಟೆಡ್ ಪಾಲಿಸೀಸ್ನು ಫ್ರೇಮ್ ಮಾಡಬೇಕಾಗತ್ತೆ. ಫೋರ್ತ್ ಸ್ಟೆಪ್ ಏನು? ಫೈನಾನ್ಷಿಯಲ್ ಪಾಲಿಸೀಸ್ನ ಫ್ರೇಮ್ ಮಾಡೋಂಥದ್ದು. ದಿಸ್ ಇಸ್ ದ ಫೋರ್ತ್ ಸ್ಟೆಪ್ ಇನ್ ದ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಈಸ್ ಫಾರ್ಮುಲೇಷನ್ ಆಫ್ ದ ಫಿನಾನ್ಷಿಯಲ್ ಪ್ರೊಸೀಜರ್. ಪಾಲಿಸೀಸ್ನಲ್ಲಿ ಏನು ರೂಲ್ಸ್ ಅಂತ ಹೇಳಿರ್ತಾರೆ, ಆದರೆ ಪ್ರೊಸೀಜರ್ಸ್ನಲ್ಲಿ ಆ ರೂಲ್ಸ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನ್ನೋಂಥದ್ದು ಡಿಸೈಡ್ ಆಗೋದು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ನ ಎಲ್ಲಾನು ಗೈಡ್ಲೈನ್ಸ್ನೆಲ್ಲಾನು ಫ್ರೇಮ್ ಮಾಡೋಂಥದ್ದು ಪ್ರೊಸೀಜರ್ಸ್ನಲ್ಲಿ ಬರುತ್ತೆ. ಆ್ಯಂಡ್ ದಿಸ್ ವರ್ಕ್ ಈಸ್ ರಿಲೇಟೆಡ್ ಟು ಮಿಡ್ಲ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್. ಇಲ್ಲಿ ಮಿಡ್ಲ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಏನು ಮಾಡ್ತಾರೆ, ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಏನು ರೂಲ್ಸ್ನ ಫ್ರೇಮ್ ಮಾಡಿರ್ತಾರೋ ಅದನ್ನು ಎಕ್ಸಿಕ್ಯೂಟ್ ಮಾಡೋಂಥ ಜವಾಬ್ದಾರಿ ಯಾರ ಮೇಲಿರುತ್ತೆ? ಮಿಡ್ಲ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಮೇಲೆ ಇರುತ್ತೆ. These are the formulation of the financial procedures. These are all the steps in the financial planning. I hope you understand the steps in the financial planning. Thank you.